ಇದು ವಾಲ್ಮೀಕಿ ನಿಗಮದ ಹಗರಣದ ಸಂಬಂಧಪಟ್ಟಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಆಡಿಯೋ ಬಾಂಬ್ಗೆ ಸಿಕ್ಕಿದೆ ಮತ್ತೊಂದು ಮೇಜರ್ ಟ್ವಿಸ್ಟ್. ಮತ್ತೊಂದು ಆಡಿಯೋ ಸ್ಫೋಟ ರಿಪಬ್ಲಿಕ್ ಕನ್ನಡದಲ್ಲಿ. MD ಪದ್ಮನಾಭನಿಗೆ ಒತ್ತಡ ತಂದಿದ್ದು ಯಾರು? ಮಿನಿಸ್ಟರ್ ಕಚೇರಿಗೂ ಪದ್ಮನಾಭಗೂ ಏನು ಸಂಬಂಧ? ನಿಗಮ ಮಂಡಳಿಯ MD ಆಗಿದ್ದಂಥ ಪದ್ಮನಾಭ್ಗೆ ಫೋನ್ ಮಾಡಿ ಒತ್ತಡವನ್ನು ಹಾಕಿದ್ರು. ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಪದ್ಮನಾಭ್ ಹಾಗೂ ಪರಶುರಾಮ್ ನಡುವೆ ಸಂಭಾಷಣೆ ನಡೀತು. ಆ ಸಂದರ್ಭದಲ್ಲಿ ನೆಕ್ಕಂಟಿ ನಾಗರಾಜ್ ಹೆಸರನ್ನ ಪ್ರಸ್ತಾಪ ಮಾಡುವಂಥ ಪರಶುರಾಮ್, ನಾಗರಾಜ್ ಕಡೆಯವರಿಂದ ಒತ್ತಡ ಅಂತ ಪರಶುರಾಮ್ ತಿಳಿಸ್ತಾರೆ. ಈತ ನಾಗರಾಜ್ ಬಾಮೈದು ಕೂಡ ಪದ್ಮನಾಭನ್ನ ಸಂಪರ್ಕ ಮಾಡಿದ್ರು ಅಂತ ಹೇಳ್ತಾರೆ. ಮಿನಿಸ್ಟರ್ ಕಚೇರಿಯಿಂದಲೂ ಕೂಡ ಒತ್ತಡ ಅಂತೇಳಿ ಪದ್ಮನಾಭ್ ತಿಳಿಸ್ತಾರೆ. 24ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡ್ತಾರಲ್ಲ, ಆ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಈ ನೆಕ್ಕುಂಟಿ ನಾಗರಾಜ್ ಹೆಸರು ಪ್ರಸ್ತಾಪ ಆಗುತ್ತೆ. ನೆಕ್ಕುಂಟಿ ನಾಗರಾಜ್ ಯಾರು? ಮಾಜಿ ಸಚಿವ ನಾಗೇಂದ್ರ ಅವರ ಆಪ್ತ. ಏನ್ ಮಾತಾಡಿದ್ದಾರೆ ನೋಡ್ಕೊಂಬನ್ನಿ. ಕ್ಯಾಶ್ ಬುಕ್ ನೋಡಬೇಕು ಅಂತ ಯಾರು ಫೋನ್ ಮಾಡಿದ್ರು? ಸರ್ ಸುನಿಲ್ ಏನಂತೆ ಏನೋ ಗೊತ್ತಿಲ್ಲ ಸರ್. ಪಾಸ್ ಶೀಟ್ ಕ್ಯಾಶ್ ಬುಕ್ ಎಲ್ಲ ಡೀಟೇಲ್ಸ್ ಇಟ್ಕೊಳ್ರಿ ಬರ್ತೀನಿ ಅಂತಂದ್ರು. 5 ಕೋಟಿ ಇದು ಬಣತೆ ಅಂತ ಹೇಳಿದ್ರು ಸರ್. 5 ಕೋಟಿ ಬಣತೆ ಅಂದ್ರು ಸರ್ ಇವರು. 5 ಕೋಟಿ ಇದು ಬಣತೆ ಅಂದ್ರು ಸರ್ ಇವರು. ಮೇಡಮ್ 2 ಕೋಟಿ ರಾತ್ರಿ ಬರೋದಿತ್ತಲ್ಲ ಸರ್, ಬಂತು ಸರ್. ಅಲ್ಲ ಸರ್, ಏನು ಅರ್ಥನೇ ಆಗ್ತಾ ಇಲ್ಲ ಸರ್ ಇವ್ರದ್ದು. ಅದೇ ಬಿಲ್ಗಳು ಅದು ಇದು ಪೇಮೆಂಟ್ ಮಾಡಿರ್ತೀವಿ ಅಂತ ಇರುತ್ತೆ ಅಷ್ಟೇ. ಅದ್ರದ್ದು ಇರ್ಬೇಕು ಸರ್. ಆಗಲ್ಲ ಸರ್ ಇವ್ರದ್ದು. ನೆಕ್ಕಂಟಿ ನಾಗರಾಜ್ ಅವ್ರ ಕಡೆ ಅವ್ರದ್ದು ಮಾಡಿದಾರಲ್ಲ, ಅದೇ ಮಾಡಿದ್ದಾರೆ ಸರ್. ಅಲ್ಲ ಮುಂದೆ ಮಾಡ್ತಾರಂತ ಏನು ಗ್ಯಾರಂಟಿ ಅಂತ? ಏನು ಗ್ಯಾರಂಟಿ ಅಂದರೆ ಕಾಯೋದೇ ಗ್ಯಾರಂಟಿ ಅಷ್ಟೇ. ಏನು ಮಾಡೋದು ಅವ್ರು ಯಾರದಾರ ಸರ್ ಕಾಂಟ್ಯಾಕ್ಟಲ್ಲಿ? ನಿಮ್ಮ ಕಾಂಟ್ಯಾಕ್ಟಲ್ಲಿ ಸರ್? ಅದೇ ಅವನು ನಾಗರಾಜ್ ಅವ್ರ ಬಾಮ ಇದ್ದ. ಅವನು ಸರ್, ನಾನು ಅವತ್ತೇ ಹೇಳಿದೆ ಸರ್ ಬೇಡ 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 ಇದೆ ಅಂತ. ಯಾರು ಹೇಳಿದ್ರಿ? ಅಲ್ಲ ಸರ್, ಅದು ಹಿಂಗೆ ಇಷ್ಟ ನಾವು ಅದನ್ನು ಹೇಳಲೇಬಾರ್ದು. ಅಲ್ಲ ಸರ್, ನಾವು ಆಫೀಸಿಂದ ಹೇಳಿದ್ರು, ನಾಗರಾಜ್ ಅವ್ರ ಕಡೆಯಿಂದ ಪ್ರೆಷರ್ ಬಂತು, ನಾವು ಆಯಿತು ಅಂತ ನಾವು ಎಲ್ಲ ಅಕೌಂಟ್ ಇದ್ದಿದ್ದು ಅಕೌಂಟ್ನ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಕೊಟ್ಟಿದ್ವಿ. ಕ್ಯಾಶ್ ಬುಕ್ ನೋಡಬೇಕು ಅಂತ ಯಾರು ಫೋನ್ ಮಾಡಿದ್ರು? ಸರ್ ಸುನಿಲ್ ಏನಂತೆ ಏನೋ ಗೊತ್ತಿಲ್ಲ ಸರ್. ಪಾಸ್ ಶೀಟ್ ಕ್ಯಾಶ್ ಬುಕ್ ಎಲ್ಲ ಡೀಟೇಲ್ಸ್ ಇಟ್ಕೊಳ್ರಿ ಬರ್ತೀನಿ ಅಂತಂದ್ರು. 5 ಕೋಟಿ ಇದು ಬಣತೆ ಅಂತ ಹೇಳಿದ್ರು ಸರ್. 5 ಕೋಟಿ ಬಣತೆ ಅಂದ್ರು ಸರ್ ಇವರು. 5 ಕೋಟಿ ಇದು ಬಣತೆ ಅಂದ್ರು ಸರ್ ಇವರು. ಮೇಡಮ್ 2 ಕೋಟಿ ರಾತ್ರಿ ಬರೋದಿತ್ತಲ್ಲ ಸರ್, ಬಂತು ಸರ್. ಅಲ್ಲ ಸರ್, ಏನು ಅರ್ಥನೇ ಆಗ್ತಾ ಇಲ್ಲ ಸರ್ ಇವ್ರದ್ದು. ಅದೇ ಬಿಲ್ಗಳು ಅದು ಇದು ಪೇಮೆಂಟ್ ಮಾಡಿರ್ತೀವಿ ಅಂತ ಇರುತ್ತೆ ಅಷ್ಟೇ. ಅದ್ರದ್ದು ಇರ್ಬೇಕು ಸರ್. ಆಗಲ್ಲ ಸರ್ ಇವ್ರದ್ದು. ನೆಕ್ಕಂಟಿ ನಾಗರಾಜ್ ಅವ್ರ ಕಡೆ ಅವ್ರದ್ದು ಮಾಡಿದಾರಲ್ಲ, ಅದೇ ಮಾಡಿದ್ದಾರೆ ಸರ್. ಅಲ್ಲ ಮುಂದೆ ಮಾಡ್ತಾರಂತ ಏನು ಗ್ಯಾರಂಟಿ ಅಂತ? ಏನು ಗ್ಯಾರಂಟಿ ಅಂದರೆ ಕಾಯೋದೇ ಗ್ಯಾರಂಟಿ ಅಷ್ಟೇ. ಏನು ಮಾಡೋದು ಅವ್ರು ಯಾರದಾರ ಸರ್ ಕಾಂಟ್ಯಾಕ್ಟಲ್ಲಿ? ನಿಮ್ಮ ಕಾಂಟ್ಯಾಕ್ಟಲ್ಲಿ ಸರ್? ಅದೇ ಅವನು ನಾಗರಾಜ್ ಅವ್ರ ಬಾಮ ಇದ್ದ. ಅವನು ಸರ್, ನಾನು ಅವತ್ತೇ ಹೇಳಿದೆ ಸರ್ ಬೇಡ 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 ಇದೆ ಅಂತ. ಯಾರು ಹೇಳಿದ್ರಿ? ಅಲ್ಲ ಸರ್, ಅದು ಹಿಂಗೆ ಇಷ್ಟ ನಾವು ಅದನ್ನು ಹೇಳಲೇಬಾರ್ದು. ಅಲ್ಲ ಸರ್, ನಾವು ಆಫೀಸಿಂದ ಹೇಳಿದ್ರು, ನಾಗರಾಜ್ ಅವ್ರ ಕಡೆಯಿಂದ ಪ್ರೆಷರ್ ಬಂತು, ನಾವು ಆಯಿತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹಿರಿಯ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಹಾಗೂ CID ಕಚೇರಿಯಿಂದ ನಮ್ಮ ಪ್ರತಿನಿಧಿ ನಾಗರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಸುನಿಲ್ ಬಳಿ ಹೋಗೋಣ. ಸುನಿಲ್, ಈಗ ಕನ್ವರ್ಸೇಷನನ್ನು ಕೇಳಿಸ್ಕೊಂಡ್ವಿ. ಇಲ್ಲಿ ನಾಗರಾಜ್ ಅನ್ನೋ ಒಂದು ಹೆಸರು ಕೇಳಿ ಬರುತ್ತೆ, ಬಾಮೈದ ಅನ್ನೋ ಒಂದು ಹೆಸರು ಕೇಳಿ ಬರುತ್ತೆ. ಈ ಹೆಸರುಗಳಿಗೂ ಈ ಆಡಿಯೋಕ್ಕೂ ಜೊತೆಗೆ ಈ ಹಗರಣಕ್ಕೂ ಏನು ಲಿಂಕ್ ವಿವರಿಸ್ಬೋದಾ? ಎಸ್ ನಾಗೇಂದ್ರ, ಇದ್ರ ಜೊತೆಗೆ ನಾವು ಕೆಲವು ದಿನಗಳ ಹಿಂದೆ ಬ್ರೇಕ್ ಮಾಡಿದಂಥ ಒಂದು ಸ್ಟೋರಿಯನ್ನು ಇಲ್ಲಿ ರಿಕಾಲ್ ಮಾಡ್ಕೋಬೇಕಾಗತ್ತೆ. ಏನಂತ ಹೇಳಿದರೆ, ಈ ನೆಕ್ಕಂಟಿ ನಾಗರಾಜ್ ಈತ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಭೂಮಿಯನ್ನು ಖರೀದಿ ಮಾಡುವಂಥದ್ದು, ಅದಾದ ನಂತರ ಅದನ್ನು ನಿಗಮಕ್ಕೆ ಕೊಡುವಂಥದ್ದು, ಈ ರೀತಿ ಮಾಡಿದಂಥ ವ್ಯವಹಾರದಲ್ಲಿ ಸುಮಾರು 4 ಕೋಟಿ ರೂಪಾಯಿ ಹಣ ಬರಬೇಕಾಗತ್ತೆ. ಇದನ್ನು ಸಾಕಷ್ಟು ಬಾರಿ ಸಚಿವ ನಾಗೇಂದ್ರ ಅವರಿಗೂ ಕೂಡ ಹೇಳ್ಕೊಂಡಿದ್ದ. ಕೊನೆಗೆ ಒಂದಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಾಗೇಂದ್ರ ಅವರು ಪದ್ಮನಾಭ ಅವರು ಇರುವಂಥ ಟೈಮ್ನಲ್ಲೇ ಹೇಳಿದರು, ನಾಗರಾಜ್ ಇದೇನಿದೆ ಅದನ್ನು ಕ್ಲಿಯರ್ ಮಾಡಿ ಅಂತ ಹೇಳಿರ್ತಾರೆ. ಈಗ ತನಿಖೆ ವೇಳೆ ಗೊತ್ತಾಗಿರುವಂಥ ಒಂದು ವಿಚಾರ ಅಂತ ಹೇಳಿದರೆ, ಅದನ್ನು ಪದ್ಮನಾಭ ಅವರು ಈ ಒಂದು 89 ಕೋಟಿ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂತೆ ಹೇಳ್ತಿದ್ದಾರೆ ಅಂದುಕೊಂಡು ಆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು ಮತ್ತು ಅಮೌಂಟ್ ಕೂಡ ಟ್ರಾನ್ಸ್ಫರ್ ಆಗಿತ್ತು. ಇದೆಲ್ಲ ಆದ ನಂತರ ಆಗಿರುವಂಥ ಕನ್ವರ್ಸೇಷನ್ ಇದು. ಸೊ ಇದರಲ್ಲಿ ವೆರಿ ಕ್ಲಿಯರ್ ಆಗಿ ಈ ಕಡೆಯಿಂದ ಪರಶುರಾಮ್ ಕೂಡ ಹೇಳ್ತಾರೆ, ನಾನು ಬೇಡ ಬೇಡ ಅಂತ ಹೇಳಿದ್ದೆ, ಅವ್ರು ಬಾಮೈದ ಅಂದರೆ ಇನ್ಯಾರೂ ಅಲ್ಲ, ಈ
ಒಂದು ಕೇಸ್ನಲ್ಲಿ ಈಗಾಗಲೇ ಅರೆಸ್ಟ್ ಆಗಿರುವಂಥ ಒಬ್ಬ ಆರೋಪಿ ನಾಗೇಶ್ವರ ರಾವ್. ಆತ ಖುದ್ದು ನೆಕ್ಕಂಟಿ ನಾಗರಾಜ್ ಅವರ ಬಾಮೈದ, ತುಂಬಾ ಆಪ್ತರು ಕೂಡ ಆಗಿದೆ. ಆತನೇ ಈ ಒಂದು ವ್ಯವಹಾರನ ಕುದುರಿಸ್ತೀನಿ ಅಂತ ಹೇಳಿ ಸತ್ಯನಾರಾಯಣ ವರ್ಮಗೆ ಎಲ್ಲ ವಿಚಾರವನ್ನು ಕೂಡ ಹೇಳಿದೆ. ಇವರಿಗೆ ಈ ಒಂದು ಆಡಿಯೋದಲ್ಲಿ ಮಾತನಾಡುವಂಥ ಟೈಮ್ನಲ್ಲಿ ಏನು ಗೊಂದಲ ಅಥವಾ ಭಯ ಆಗಿತ್ತು ಅಂದರೆ, ಒಂದು ವೇಳೆ 89 ಕೋಟಿ ಹಣ ವರ್ಗಾವಣೆ ಆಗಿದೆ, ಅದು ವಾಪಸ್ ಬಂದಿಲ್ಲ ಅಂದರೆ ಮುಂದೆ ಏನು ಅನ್ನುವಂಥ ಭಯ. ಇದೇ ಕಾರಣಕ್ಕೋಸ್ಕರ ಈ ವಿಚಾರವನ್ನು ಚರ್ಚೆಯನ್ನು ಮಾಡ್ತಾ ಇದ್ದಿದ್ದು. ಜೊತೆಗೆ ಚಂದ್ರಶೇಖರ್ಗೆ ಎಲ್ಲವೂ ಕೂಡ ಈ ವಿಚಾರಗಳು ಗೊತ್ತಾಗಿತ್ತು. ಅಂದರೆ ಆತ್ಮಹತ್ಯೆ ಮಾಡ್ಕೊಂಡಂಥ ಚಂದ್ರಶೇಖರ್ಗೂ ಎಲ್ಲ ವಿಚಾರಗಳು ಕೂಡ ಗೊತ್ತಾಗಿತ್ತು. ಇದನ್ನು ಹೇಗೆ ಅವನನ್ನು ಕನ್ವಿನ್ಸ್ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು ವಿಚಾರ ಕೂಡ ಇವರಿಗೆ ಸ್ವಲ್ಪ ಗೊಂದಲವಾಗಿ ಉಳ್ಕೊಂಡಿತ್ತು. ಸೊ ಇದೇ ವಿಚಾರವಾಗಿ ಮಾತನಾಡಿರುವಂಥ ಆಡಿಯೋದ ಕ್ಲಿಪ್ಪು ಈಗ ನಮಗೆ ಸಿಕ್ಕಿರುವಂಥದ್ದು. ಇದು ತನಿಖೆಯೂ ಕೂಡ ದೊಡ್ಡ ಮಟ್ಟಕ್ಕೆ ಸಹಕಾರಿಯಾಗುತ್ತೆ. ಜೊತೆಗೆ ಎಲ್ಲೋ ಒಂದು ಕಡೆಯಲ್ಲಿ ಪದ್ಮನಾಭ ಅವರು ಹೇಳ್ತಾರೆ, ಮಿನಿಸ್ಟ್ರಿಗೆ ಗೊತ್ತಾಗಿದೆ, ಮಿನಿಸ್ಟ್ರಿ ಅವರು ಹೇಳಿದ್ದಾರೆ, ಜೊತೆಗೆ ನಾಗರಾಜ್ ಕಡೆಯಲ್ಲೂ ಕೂಡ ತುಂಬಾ ಪ್ರೆಷರ್ ಬಂದಿದೆ ಅನ್ನುವಂಥದ್ದು. ಹಾಗಿದ್ರೆ ಎಲ್ಲ ವಿಚಾರಗಳು ಕೂಡ ಮಿನಿಸ್ಟ್ರು ಅವರಿಗೂ ಕೂಡ ಗೊತ್ತಿತ್ತಾ ಅನ್ನುವಂಥ ಒಂದು ಸಹಜವಾದಂಥ ಒಂದು ಪ್ರಶ್ನೆ ಬರುತ್ತೆ. ಈಗ ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಒಂದು ಅಗತ್ಯ ಇದೆ. ಇದೇ ಕಾರಣಕ್ಕೋಸ್ಕರ SIT ಅಧಿಕಾರಿಗಳು ಇವತ್ತು ಖುದ್ದು ನಾಗೇಂದ್ರ ಅವ್ರನ್ನು ಕೂಡ ವಿಚಾರಣೆಗೊಳಪಡಿಸೋದಕ್ಕೆ ನೋಟಿಸ್ನ ಕೊಟ್ಟು ಕರೆಸ್ಕೊಂಡಿದ್ದಾರೆ. ಇವತ್ತಿನ ವಿಚಾರಣೆ ಸಂದರ್ಭದಲ್ಲಿ ನಾಗೇಂದ್ರ ಅವರು ಈ ಎಲ್ಲ ಪ್ರಶ್ನೆಗಳಿಗೆ ಯಾವ ರೀತಿಯ ಸ್ಪಷ್ಟನೆ ಕೊಡ್ತಾರೆ ಅನ್ನುವಂಥದ್ರ ಮೇಲೆ ಮುಂದಿನ ಒಂದು ತನಿಖೆ ಅವಲಂಬಿತ ಆಗಿರುವಂಥದ್ದು. ನಾಗೇಂದ್ರ. ಓಕೆ ಸುನಿಲ್, ಈಗ ನೋಡಿ ಗಮನಿಸ್ತಾ ಇದ್ದೀವಿ, ಇಷ್ಟೆಲ್ಲ ಇದನ್ನು ಸಾಕ್ಷ್ಯ ಅಂತ ಪರಿಗಣನೆಗೆ ತಗೋತಾರೆ ಈ ಆಡಿಯೋನ. ಈಗ ತನಿಖೆ ಸಂದರ್ಭದಲ್ಲಿ ಈ ವಿಡಿಯೋ ಇದೆ, ಆಡಿಯೋ ಇದೆ, ಪರಶುರಾಮೇ ಮಾಡ್ಕೊಂಡಿದ್ದಾರೆ, ಅಥವಾ ಆಲ್ರೆಡಿ SIT ಅಧಿಕಾರಿಗಳ ಬಳಿ ಈ ಆಡಿಯೋ ವಿಡಿಯೋ ಇದೆಯಾ ಅಂತ? ಈಗಾಗಲೇ SIT ಅಧಿಕಾರಿಗಳು ಈ ಒಂದು ಆಡಿಯೋವನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಇದು ಹೇಗೆ ಅಂತ ಹೇಳಿದರೆ, ಪರಶುರಾಮು ಮತ್ತು ಪದ್ಮನಾಭ್ ಇವರಿಬ್ಬರ ಮಾತುಕತೆ ನಡೆಯುತ್ತೆ ಕನ್ನಿಂಗ್ಹ್ಯಾಮ್ ರೋಡ್ನಲ್ಲಿರುವಂಥ ಒಂದು ಖಾಸಗಿ ಹೋಟೆಲಲ್ಲಿ. ಆ ಟೈಮ್ನಲ್ಲಿ ಪರಶುರಾಮ್ ಒಂದು ಪ್ಲ್ಯಾನ್ನ ಮಾಡ್ಕೋತಾನೆ, ನಾಳೆ ದಿನ ನನ್ನ ಇನ್ನೋಸೆನ್ಸಿಯನ್ನು ಪ್ರೂವ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಏನಾದರೂ ಎವಿಡೆನ್ಸ್ ಬೇಕು ಅಂತೇಳಿ. ಹಾಗಾಗಿ ಆತ ತನ್ನ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡಿಂಗ್ನ ಆನ್ ಮಾಡ್ಕೋತಾನೆ. ಅದನ್ನೇ ಕರೆಕ್ಟಾಗಿ ಫ್ರೇಮ್ ಕೊಡೋದಕ್ಕಾಗಲಿ ಅಥವಾ ಮುಂದುಗಡೆ ಮಾತನಾಡುವಂಥವ್ರ ವಿಡಿಯೋ ಬರುವಂಥದ್ದಾಗಲಿ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಸಂಪರ್ಕದಲ್ಲೇ ರೀ, ಹಾಗೆ ಸಂಪರ್ಕದಲ್ಲೇ ರೀ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ನಾಗರಾಜ್ CID ಕಚೇರಿ ಬಳಿ ಇದ್ದಾರೆ, ಅಲ್ಲಿ ಏನೆಲ್ಲ ಈಗ ಆಗ್ತಾ ಇದೆ, ತನಿಖೆ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ಅಪ್ಡೇಟನ್ನು ಕೂಡ ಕೊಡೋದಕ್ಕೆ. ನಾಗರಾಜ್, ಈಗ ಈ ಒಂದು ಆಡಿಯೋ ವಿಡಿಯೋ ಏನಿತ್ತು SIT ತಂಡಕ್ಕೆ ಆಲ್ರೆಡಿ ಸಿಕ್ಕಿತ್ತಾ ಇಲ್ವಾ? ಸಿಕ್ಕಿದ್ದೆ ಆದರೆ ಯಾಕೆ ಇಷ್ಟು ದಿನ ಮೀನಾಮೇಷ ಎಣಿಸ್ತಾ ಇದ್ರು? ಖಂಡಿತ ನಾಗೇಂದ್ರ, ಒಂದು ದೊಡ್ಡ ಪ್ರಶ್ನೆ ಈಗ ನಮ್ಮ ಎಲ್ಲರ ಮುಂದೆ ಇರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಏನು ಮೇ 27ನೇ ತಾರೀಕು ಚಂದ್ರಶೇಖರನ್ನ ಆತ್ಮಹತ್ಯೆ ಆಗುತ್ತೆ. ಅದಾದ ಬಳಿಕ 1ನೇ ತಾರೀಕಿಗೆ ಸರ್ಕಾರ ಒಂದು SITಯನ್ನು ರಚನೆ ಮಾಡಿ ಆದೇಶವನ್ನು ಮಾಡುತ್ತೆ. ಇದುವರೆಗೂ 1 ತಿಂಗಳು 9 ದಿನ, ಸುಮಾರು ಏನು 40 ದಿನ ಆಗಿದೆ SIT ರಚನೆಯಾಗಿ. ಈ ಒಂದು ಅವಧಿಯಲ್ಲಿ ಸಾಕಷ್ಟು ಜನರ ಬಂಧನ ಆಗಿದೆ. ಈಗ ಲಭ್ಯ ಆಗಿರ್ತಕ್ಕಂಥ ವಿಡಿಯೋ ಮತ್ತು ಆಡಿಯೋಗಳಲ್ಲಿರ್ತಕ್ಕಂಥ ಅಷ್ಟು ಜನರ ಆಡಿಯೋದಲ್ಲಿ ಕೇಳಿಬಂದಂಥ ಹೆಸರುಗಳಿರ್ತಕ್ಕಂಥ ನೆಕ್ಕುಂಟಿ ನಾಗರಾಜ್ ಇರ್ಬೋದು, ಮತ್ತು ಬಾಮೈದ ಅನ್ನೋ ಒಂದು ಹೆಸರು ಕೇಳಿ ಬರ್ತದೆ. ಅದ್ರ ಜೊತೆಗೆ MD ಪದ್ಮನಾಭ್ ಇರ್ಬೋದು, ಮತ್ತು ಅಕೌಂಟೆಂಟ್ ಪರಶುರಾಮ್ ಇರ್ಬೋದು, ಇವರೆಲ್ಲ ಬಂಧನ ಆಗಿದೆ.